6 ಜನ ಒಕ್ಕಲಿಗ ಸಚಿವರಿದ್ದಾರೆ, 8 ಜನ ಲಿಂಗಾಯತ ಸಚಿವರಿದ್ದಾರೆ. ಈ ಸಚಿವರನ್ನು, ಶಾಸಕರುಗಳನ್ನು ಜಾತಿಯಿಂದ ಅಷ್ಟು ಜನ ಆ ಜಾತಿಯವರು, ಇಷ್ಟು ಜನ ಜಾತಿಯವರು ಅಂತ ಹೇಳೋದಕ್ಕೆ ಕಿರಿಕಿರಿ ಅನಿಸುತ್ತೆ. ಬಟ್ ಹಾರ್ಶ್ ರಿಯಾಲಿಟಿ, ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರು ಸೇರಿ 14 ಜನ ಸಚಿವರು ಇದ್ದಾರೆ. ಈಗ ಅವರು ಒಪ್ಕೊಳ್ಳೋದಿಲ್ಲ ಅಂತ ಮತ್ತೊಂದು ಸಮೀಕ್ಷೆ ಮಾಡಿಸಿ ಅಂತಾರೆ. ಅವರು ಸಮೀಕ್ಷೆ ಬೇರೆ ಮಾಡಿಸಿ, ಮತ್ತೊಂದು ಮಾಡಿಸಿ. ಪರಿಶಿಷ್ಟ ಜಾತಿಯ 7 ಜನ, ಪರಿಶಿಷ್ಟ ಪಂಗಡದ ಇಬ್ಬರು ಕುರುಬರು, ಮುಸ್ಲಿಂ 2, ಕ್ರೈಸ್ತವ 1, ಈಡಿಗ, ಮರಾಠ, ರಜಪೂತ, ಬ್ರಾಹ್ಮಣ ಮತ್ತು ಜೈನ ಒಬ್ಬೊಬ್ಬರು ಸಚಿವರು ಇದರ ಪರವಾಗಿದ್ದಾರೆ ಅಂತ. ಪರವಾಗಿ ಒಂದು 19 ಜನ ಇರಬಹುದು ಅಂತ. ಈಗ ಮುಂದೇನು? 17% ಲಿಂಗಾಯತರು, 15% ಒಕ್ಕಲಿಗರಿದ್ದಾರೆ ಅನ್ನುವ ಅಂದಾಜಿನ ಮೇಲೆ ಈ ರಾಜ್ಯಕ್ಕೆ 8 ಜನ ಲಿಂಗಾಯತ ಮುಖ್ಯಮಂತ್ರಿಗಳಾಗಿದ್ದಾರೆ, 7 ಜನ ಒಕ್ಕಲಿಗ ಮುಖ್ಯಮಂತ್ರಿಗಳಾಗಿದ್ದಾರೆ. ಇದುವರೆಗೂ 7 ಜನ ಮಾತ್ರ ಲಿಂಗಾಯತರು ಮತ್ತು ಒಕ್ಕಲಿಗರನ್ನು ಹೊರತುಪಡಿಸಿ ಮುಖ್ಯಮಂತ್ರಿಗಳಾಗಿರೋರು. SC ಸಂಖ್ಯೆ ಜಾಸ್ತಿ ಇದೆ, ಮುಸ್ಲಿಂ ಸಂಖ್ಯೆ ಜಾಸ್ತಿ ಇದೆ, ಅವ್ರು ಯಾಕೆ CM ಆಗಬಾರ್ದು ಅನ್ನುವ ಚರ್ಚೆ ರಾಜಕೀಯ ವಲಯದಲ್ಲಿ ಈ ಸಂಖ್ಯೆಗಳಿಂದ ಶುರುವಾಗುತ್ತೆ. ಇಂಟ್ರೆಸ್ಟಿಂಗ್ಲಿ ಇದರ ಕಾಪಿಗಳನ್ನು ಸಚಿವರಿಗೆ ಕೊಡುವ ನಿರ್ಧಾರ ಮಾಡಲಾಗಿದೆಯಂತೆ. ಸಮೀಕ್ಷೆಯ ಕಾಪಿಗಳನ್ನು ಓದಿ ನೀವು ಒಂದ್ಸಲ ಅಂತ 50 ಸಂಪುಟಗಳನ್ನು ಕೊಡ್ತಾರಂತೆ. ಇದರ ಉದ್ದೇಶ ಏನು ಅನ್ನೋದು ಅಂದರೆ ಸಂಖ್ಯೆಗಳು ಹೊರಗೆ ಬರಲಿ, ಎಕ್ಸಾಕ್ಟ್ ಸಂಖ್ಯೆಗಳು ಹೊರಗೆ ಬರಲಿ ಅನ್ನೋ ಥರದ ಉದ್ದೇಶ ಇದೆ ಅಂತ ಕೆಲವರು ಮಾತಾಡ್ಕೊತಾ ಇದ್ದಾರೆ. ಈಗ ಬಂದಿರೋದು ಲೀಕ್ ಆಗಿರುವ ಸಂಖ್ಯೆಗಳು. ಜಾತಿ ಗಣತಿಯಲ್ಲಿ ಹಿಂಗಿದೆ ಅಂತ ನಾವೇನು ಸಂಖ್ಯೆಗಳನ್ನು ತೋರಿಸಿದ್ವಲ್ಲ ನಿಮಗೆ. 70 ಲಕ್ಷ ಮುಸ್ಲಿಮರು, 65 ಲಕ್ಷ ಲಿಂಗಾಯತರು, 60 ಲಕ್ಷ ಒಕ್ಕಲಿಗರು, ಅವು ಲೀಕ್ ಆಗಿರುವಂಥ ಸಂಖ್ಯೆಗಳು. ಅಧಿಕೃತವಾಗಿ ಒಂದು ಸಲ ಸಂಖ್ಯೆಗಳು ಹೊರಗೆ ಬಂದು ಬಿಡಲಿ ಅನ್ನುವ ಪ್ರಯತ್ನವೂ ಇದೆ ಅಂತ ಹೇಳ್ತಾರೆ. ಕಾಂಗ್ರೆಸ್ ನಾಯಕರು ಮಾತಾಡಿದ್ದಾರೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಸಚಿವ ಸಂಪುಟ ವರದಿಯನ್ನು ಒಪ್ಕೊಂಡಿದೆ ಅಂತ ಶಿವರಾಜ್ ತಂಗಡಗಿ ಅವರು ಹೇಳಿದ್ರು. ವರದಿಯನ್ನು ಅಧ್ಯಯನ ಮಾಡಿಲ್ಲ ಅಂತ ಈಶ್ವರ್ ಖಂಡ್ರೆ ಅವರು ಹೇಳ್ತಾರೆ. ಸಚಿವರಿಗೆ ವರದಿಯ ಮಾಹಿತಿಯನ್ನು ಕೊಡಲಾಗಿದೆ ಅಂತ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ರು. ವರದಿ ಜಾರಿಯ ಬಳಿಕ ಮಾತಾಡ್ತೀನಿ ಅಂತ ಶಾಮನೂರು ಶಿವಶಂಕರಪ್ಪನವರು ಹೇಳ್ತಾರೆ. ಅಂದರೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅನ್ನೋದು ಅವರವರ ಕಮ್ಯುನಿಟಿಗೆ ಸಂಬಂಧಪಟ್ಟಿರುತ್ತದು, ಅವರವ್ರ ಕಮ್ಯುನಿಟಿಗೆ ಸಂಬಂಧಪಟ್ಟಿರುತ್ತೆ. ಕೇಳಿಸ್ಕೊಳ್ಳಿ. ಮಂಡನೆಯಾಗಿ ಅದ್ರ ಶಿಫಾರಸುಗಳು ಎಲ್ರಿಗೂ ಸಿಕ್ಕಿಲ್ಲ. ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳನ್ನೆಲ್ಲ ನೋಡಬೇಕು ಅಂತ ಇದ್ರು. ಅದು ನೋಡಿದ ಮೇಲೆ ಮುಂದಿನ ಗುರುವಾರ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅದನ್ನು ಅಲ್ಲಿ ಚರ್ಚೆ ಮಾಡಿ ವಿಲ್ ಟೇಕ್ ಎ ಡಿಸಿಷನ್.